ಸರ್ ನಿನ್ನೆ ಸಂಜೆ 4:04ವರೆಗೆ ನನ್ನ ತಂಗಿ ಫೋನ್ ಮಾಡಿದ್ದು. ನಮ್ಮ ಮನೆ ಬಿರಿಯಾನಿ ಊಟ ಮಾಡಿದ್ದು, ಊಟ ಮಾಡಕ್ಕೆ ಬರ್ತೀನಿ ಎಂದು 4:15 ಅವಳನ್ನ ಕರ್ಕೋದೆ. ಅವ್ರ ಗಂಡನೂ ಅಲ್ಲೇ ಇದ್ದ, ಮನೆಯವ್ರ ಅಪ್ಪ ಯಾರೂ ಇರಲಿಲ್ಲ, ಎಲ್ಲ ಹೊರಗಡೆ ಹೋಗಿದ್ರು. ಅವರಿಬ್ಬರು ಮಾತ್ರ ಇದ್ರು ಮನೆ ಒಳಗೆ. ಸರಿ ಆಯಿತು ಅಂತ ಕರ್ಕೋದೆ ನಾನು ಅಲ್ಲಿಂದ. ಪಾಪನ ಅವಳನ್ನ ಇಬ್ಬರನ್ನೂ ಕರ್ಕೊಬಂದೆ. ಕರ್ಕೊಬಂದು ಊಟ ಮಾಡಿಸಿ ಎಲ್ಲ ಆದಮೇಲೆ ನನ್ನ ತಂಗಿ ಹೇಳೋದು, ಅಣ್ಣ ಪಾಪನ ಇಲ್ಲೇ ಇಟ್ಕೋ, ನನ್ನ ಮಾತ್ರ ಬಿಟ್ಬಿಟ್ಟು ಬಾ. ಪಾಪನ 6 ಗಂಟೆ ಮೇಲೆ ಕರ್ಕೊಬಂದು. ಸರಿ ಆಯ್ತು ಕಣೋ ಅಂದ್ಬಿಟ್ಟು ನನಗೆ ಇನ್ನೊಬ್ಬ ತಮ್ಮ ಇದೆ, ಚಿಕ್ಕಪ್ಪನ ಮಗ, ಅವನ ಜೊತೆ ಬೈಕ್ ಅದು ಕಳಿಸ್ದೆ. ಹೋಗಿ ನೀನು ನಾನು 6 ಗಂಟೆ ಪಾಪ ಕರ್ಕೊಬಂದು 5:15 ಕಳಿಸ್ದೆ. ಸರಿ ಅಂದ್ಬಿಟ್ಟು ನಾನು 6 ಗಂಟೆಗೆ ಪಾಪ ಕರ್ಕೊಂಡು ನನ್ನ ತಂಗಿನೊಬ್ಳು ಕರ್ಕೊಂಡು ಚಿಕ್ಕಮ್ಮನ ಮಗಳು ಕರ್ಕೊಂಡು ಪಾಪ ಎತ್ಕೊ ಹೋದು. ನೋಡ್ದ ಕೊಟ್ಬಿಟ್ಟು ಬರೋಣ ಪಾಪನ ಅಂತವ. ಅಲ್ಲೋಗಿ ಕದ ತೋರಿಸ್ತೀವಿ, ಕದ ತೆಗಿಟ್ರು ಏನೂ ಇಲ್ಲ. ಅವ್ನು ಹೊರಗಡೆ ಕೂತವನೇ, ಮೊಬೈಲ್ ಅವಳು ನನ್ನ ತಂಗಿ ಮೊಬೈಲ್ ಅವನ ತವೇ ಐತೆ. ಟೇಬಲ್ ಮೇಲೆ ಇಟ್ಕೊಂಡು ಕೂತವನೆ. ಕದ ತೊಟ್ರು ಇಲ್ಲ, ಮೇಲ್ಗಡೆ ಕದ ತೊಟ್ರು, ಎಲ್ಲಿ ಕದ ತೊಟ್ಟಿದ್ರು ಇಲ್ಲ. ನಾನೇನು ಮಾಡ್ದವನು ಅಲ್ಲಿ ಅವ್ರ ಮನೆ ಮೇಲೆ ಪಕ್ಕದ ಶೀಟ್ ಹಾಕೋರೆ, ಒಂದು 15 ಇಟ್ಟಿಗೆ ಶೀಟ್ ಹಾಕೋರೆ. ಅಲ್ಲಿಗೆ ಏಣಿ ಹಾಕ್ಬಿಟ್ಟು ನಾನು ಹತ್ತಿಸ್ದ ಮ್ಯಾಕೆ ನೋಡಿ ಮೇಲ್ಗಡೆ ಅಂತ ನನ್ನ ಮೇಲ್ಗಡೆಗೆ ಹತ್ತಿಸ್ಬಿಟ್ಟು ಏಣಿ ಕೆಳಗ್ಬಿಟ್ಟ. ಇದೇ ಕೆಳಗೋದಲ್ಲ ಅಂದ್ಬಿಟ್ಟು ನಿಧಾನ ನಡ್ಕೊಂಡು ಶೀಟ್ ಮೇಲೆ ಹೋಗಿ ನೋಡ್ತೀನಿ, ಅಲ್ಲಿ ಹೆಣಕಿರೋ ಥರ ಬಿದ್ದಿದ್ದು. ಅಲ್ಲಿಂದ ಆ ಕಡೆ ಬಂದು ಬೀಗ ತೆಗೆದ್ಬಿಟ್ಟು ಓಡೋದನು ಸರ್. ನಾನು ಈ ಕಡೆ ಕೂಡಾಕ್ಬಿಟ್ರೆ ಕೆಳಿಯಕ್ಕೆ ಹೋಯ್ತಲ್ಲ, ಮ್ಯಾಕ್ ಹತ್ತಕ್ಕೆ ಹೋಯ್ತಲ್ಲ, ಹಂಗೆ ಮಾಡ್ಬಿಟ್ಟ. ನನ್ನ ತಂಗಿ ಓಡ್ ಬಂದು ಈ ಕಡೆ ಡೋರ್ ತೆಗ್ದು ಒಳ್ಳೆ ಕರ್ಕೊಂಡು ಅಷ್ಟೊತ್ತಿಗೆ ಹೊಡೆದು ಸಹಿಸ್ಬಿಟ್ಟಿದ್ದೆ ಸರ್. ಇಲ್ಲೆಲ್ಲ ಏಟು ಬಾಯಿಯೆಲ್ಲ ಊದ್ಕೊಂಡದೆ ಸರ್. ಈಗ ಕೂತವಳೆ ಸರ್, ಗೊತ್ತಾಗಿರೋ ಕೂತವಳು ಕೆಳಗಡೆ. ಹೌದು ಸರ್.